ಮಾಗಾಂವ್ನಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆಗೆ ಚಾಲನೆ ನೀಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಇಲ್ಲಿನ ಎಲ್ಲ ರೈತರು ಟ್ರ್ಯಾಕ್ಟರ್, ಬಿತ್ತನೆ ಬೀಜ ಮತ್ತು ಬೀಜದ ದಿಂಡು, ಮುಂಗಾರು ಬಿತ್ತನೆ ಬೀಜಗಳು ಭಾಗದ ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದರು. ಮಹಗಾಂವ್ದಲ್ಲಿ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆಗೆ ಚಾಲನೆ ನೀಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸಾಕಾಗಲ್ಲ ಅಂತ ಒಂದು ಆರೋಗ್ಯ ಹೇಳ್ತಿದ್ದಾರೆ ಜನರು. ಜೊತೆ ರೈತರಿಗೆ ಇನ್ನೂ ಬೀಜ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಂತ ಈಗಾಗಲೇ ಮಾಗಾಂವ್ನಲ್ಲಿ ಬೀಜ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡಿ ಈ ಕೆಲವು ಬಾಡಿಗೆಗಳಲ್ಲಿ ಉಪಕರಣಗಳು ಕೊಡ್ತಕ್ಕಂಥ KKRDB 25 ಸಾಲಿನಲ್ಲಿ ಕೊಡ್ತಕ್ಕಂಥ ರೆಂಟ್ ಬೇಸಿಸ್ ಮ್ಯಾಗ ಟ್ಯಾಕ್ಟರ್ ಉತ್ತರಣೆ ಕೊಡ್ತಕ್ಕಂಥದ್ದು ಮುಖ್ಯತ ಪೆಲೆ ನಾನು ಅದೇ ಕೇಳಿದೆ. ಒಂದೆರಡು ತೊಗೊಂಡ್ರೆ ದೊಡ್ಡ ಉಳಿತಕ್ಕಂಥ ಸಮಯದಲ್ಲಿ ಸರಿ ಹೋಗೋದಿಲ್ಲ. ನೆಕ್ಸ್ಟ್ ನಿಮ್ಮ ಅನುದಾನದಲ್ಲಿ ಕೊಡ್ರಿ ಅಂತಕ್ಕಂಥ ಕೂಡ ಅಧಿಕಾರಿಗಳು ಮಾತಾಡಿದ್ದಾರೆ. ನೋಡೋಣ, ಅದು ಕೂಡ ಅಧಿಕಾರಿಗಳು ಚರ್ಚೆ ಮಾಡಿ ಅದನ್ನು ಮನೋಭಾವ ಯಾವ ರೀತಿ ಕೊಡ್ಬೋದು ಅಂತಕ್ಕಂಥ ನೋಡಿ ಇನ್ನೂ ಕೂಡ ಎಡಿಷನ್ ಬೇಕಾದ್ರೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮನೋಭಾವದಲ್ಲಿ ಕೊಡ್ತೀವಿ. ಇವತ್ತು ಬೀಜಗಳು ಕೊಡ್ತಕ್ಕಂಥ ಜಾಸ್ತಿ ಬೇಡಿಕೆ ಇದ್ದಂಥ ಸೋಯಾಬೀನ್ ಬೀಜಗಳು ಕೊಡ್ತಕ್ಕಂಥದ್ದು ಮೊನ್ನೆ ನಮ್ಮ ಕೇಂದ್ರ ಸಚಿವರು ವಿ ಸೋಮಣ್ಣ ಸಾಹೇಬರು ಬಂದಾಗ ಬೀಜಗಳು ಮತ್ತು ಬೆಬ್ಬರುಗಳ ಸಲಹೆಗೋಸ್ಕರ ನಾವು ಈಗಾಗಲೇ ಮಾತಾಡಿ ಅವ್ರು ವ್ಯಾಗ್ನರ್ ಬೇಕಂತ ಹೇಳಿದ್ರು. ಈಗಾಗಲೇ ಕೊಟ್ಟು ಅದು ಬುಕ್ಕ ತರಿಸ್ತಕ್ಕಂಥ ಕೆಲಸ ಈಗಲೇ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ ಎಲ್ಲರಿಗೆ. ತೊಂದರೆ ಆಗಬಾರ್ದಂತೆ ಮತ್ತು ವಿ ಕೆ ಸಲಗರ ಅಂಬಲ್ಗಿ ಗ್ರಾಮದಲ್ಲಿ ಕೂಡ ನಾಳೆ ಹಿಡಿದು ಪ್ರಾರಂಭ ಮಾಡಲಿಕ್ಕೆ ಹೇಳಿದ್ದೀನಿ. ಅಲ್ಲಿ 2 ಕೇಂದ್ರಗಳು ಮಾಡ್ತಾರೆ. ಬೇರೆ ಕಡೆ ಆದರೆ ಬರ್ತಕ್ಕಂಥ ಜನಗಳು ಸ್ವಲ್ಪ ತೊಂದರೆನೂ ಕೂಡ ಮಾಡ್ತಾರೆ. ಅದು ಈಗಾಗಲೇ ಕೂಡ ಕಂಟಿನ್ಯೂ ಕೊಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಟೈಮ್ ಆದ್ರೂ ಕೂಡ ಯಾರಿಗೂ ವಾಪಸ್ ಕಳಿಸೋದು ಎಲ್ಲ ರೈತರು ಕೊಡಬೇಕಂತ ಕೂಡ ಈಗ ಅಧಿಕಾರಿಗಳಿಗೆ ಕೊಡ್ತಾ ಇದೆ. ಏನು ಸಮಸ್ಯೆ ಆಗುತ್ತೆ. ಈ ಕಳಪೆ ಬೀಜಗಳು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂದರೆ ಈಗ ರೈತ ಸಂಪರ್ಕ ರೈತರಿಗೆ ಮಾಡ್ತಿರೋದು. ಕಳಪೆ ಬೀಜಗಳು ಬಹು ವರ್ಷ ಆಗಿಲ್ಲ. ನಮ್ಮಕ್ಕಿಂತ ಈ ಸರ್ಕಾರ ಮಾಡಿಲ್ಲ. ಬೀಜಗಳು ಖರೀದಿ ಮಾಡಿ ಟೆಸ್ಟ್ ಮಾಡಿ ಬಳಕೆ ಆಗ್ತೋ ಆಗಲ್ಲ ಮತ್ತು ಈಗಲೇ ಚರ್ಚೆ ಮಾಡಿ ಕೊಡ್ತಕ್ಕಂಥ ಈಗಲೇ ನೋಡಿದೆ ನಾನು. ಮತ್ತು ಟೆಸ್ಟ್ ಮಾಡಿ ಕೊಡ್ತಾ ಈ ರೀತಿ ಈ ವರ್ಷ ಯಾರಿಗೂ ಆ ರೀತಿ ತೊಂದರೆ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ಅಧಿಕಾರಿಗಳು ನಾವು ಕೂಡ ಹೇಳಿದ್ದೀವಿ. ಅದು ಯಾವುದೇ ರೀತಿ ತೊಂದರೆ ಇಲ್ಲ, ನೋಡಿದ್ದೀವಿ. ಯಾವುದೇ ನಾವು ಕೊಡ್ತಾ ಇದ್ದೀವಿ ಸರ್. ಕಲಬುರಗಿ ಮತ್ತು ಕಮಲಾಪುರ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕ ಅರುಣ್ ಕುಮಾರ್ ಮೂಲಿಮನಿ, ತಹಸೀಲ್ದಾರ್ ಮೊಹಮ್ಮದ್ ಮೊಹಸಿನ್, ಇಒ ನೀಲ್ಗಂಗಾ ಬಬ್ಲಾದ್, ಬಿಜೆಪಿ ಮುಖಂಡರಾದ ಶಿವಕುಮಾರ್ ಪಸಾರ, ಮಂಡಲ್ ಅಧ್ಯಕ್ಷ ಗಂಗಪ್ಪ ಗೌಡ, ಪಾಟೀಲ್ ಬೋಧನಾ, ಮಂಡಲ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು.